ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಹೆಂಡತಿ ಹಣೆಗೆ ಕುಂಕುಮ ಇಡು. ಈಗ ನೋಡು, ನಿನ್ನ ಹೆಂಡತಿ ಮುಖಕ್ಕೆ ಕಳೆ ಬಂತು. ಹೆಣ್ಣಿಗೆ ಕತ್ತಲ್ ತಾಳಿ ಹಣೆಯಲ್ಲಿ ಕುಂಕುಮ ಇದ್ರೇನೆ ಲಕ್ಷಣ. ಏನಮ್ಮ, ನಿನ್ ಗಂಡಂಗ್ ಮಾತ್ ಬರಲ್ವಾ? ಅಯ್ಯೋ ಬಿಡ್ತು ಅನ್ನಿ, ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಮಾತಾಡಕ್ ಶುರು ಮಾಡಿದ್ರೆ ನಮ್ ಮಾತಾಡಕ್ ಅವಕಾಶ ಸಿಗಲ್ಲ. ಅಣ್ಣ ಎಷ್ಟಾಯ್ತು? 500 ಕೊಡಮ್ಮ ಸಾಕು. ಸರ್, ನಾನು 500 ಕೇಳಿದ್ದು, 5000 ಕೊಡ್ತಿದ್ದೀರಾ? ಆ ದುಡ್ಡಲ್ಲಿ ಅವ್ರಿಗೊಂದು ಒಳ್ಳೆ ಗಣೇಶ ಕೊಟ್ಬಿಡಿ. ಸರಿ ಸರ್. ನೋಡಿದ್ರ ನನ್ನ ಯಜಮಾನ್ರು ಎಷ್ಟು ಒಳ್ಳೆಯವ್ರಂತ. ಈ ದುಡ್ಡನ್ನ ಬೇಡ ಅನ್ಬೇಡಿ, ನಿಮ್ ಮಗ ಕೊಟ್ಟ ಅಂತ ಇದೇ ದುಡ್ಡ ಗಣೇಶ ತಗೊಳ್ಳಿ. ಆಯ್ತಮ್ಮ, ದೇವ್ರು ನಿಮ್ ಚೆನ್ನಾಗಿಟ್ಟಿರ್ಲಿ. ಸರಿ ಅಕ್ಕ, ಬರ್ತೀನಿ. ಅಣ್ಣ ಬರ್ತೀನಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ಹೋಗಿ ಬನ್ನಿ. ಎಷ್ಟು ಒಳ್ಳೆ ಜನ ಅಲ್ವಾ? ಕೈ ತೆಗೀರಿ ಅಂತ ಹೇಳಿದ್ನಲ್ಲ. ಮತ್ ಗಾಡಿ ನಿಲ್ಸ್ರಿ ಗಾಡಿನ. ಸ್ವಲ್ಪ ಮೆಲ್ಲಗೆ ಓಡಿಸಿ, ಗಣೇಶ ಇನ್ನೇನ್ ಬೀಳಕ್ ಹೋಗ್ತಿತ್ತು. ಗಟ್ಟಿಗೆ ಇಟ್ಕೊಳ್ರಿ ಮತ್ತೆ. ಅದೇ ತಾನೇ ಮಾಡಿದ್ದು. ನೋಡಿದ್ರೆ ನೀವ್ ಕೈ ತೆಗೀರಿ ಅಂತ ಬಯಕ್ ಶುರು ಮಾಡ್ಬಿಟ್ರಿ. ಗಣೇಶನ್ ಗಟ್ಟಿಗೆ ಇಟ್ಕೊಳ್ಳಿ ಎಂದಿದ್ದು. ಹಾ, ಬರೀ ಗಣೇಶನ್ ಗಟ್ಟಿ ಇಟ್ಕೊಂಡ್ರೆ ನಾನು ಗಣೇಶ ಇಬ್ರು ಕೆಳಗ್ ಬೀಳ್ತೀವಿ. ಇದೊಳ್ಳೆ ಕರ್ಮ ಆಯ್ತಲ್ಲ ಗುರು. ಅಲ್ಲ, ಕರ್ಮ ಹೆಂಗ್ ಒಳ್ಳೇದಾಗತ್ತೆ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಕೂತ್ಕೊಳ್ಳಿ. ಭುಜ ಆಡ್ಕೋತೀನಿ. ಆಯ್ತು, ಕೂತ್ಕೊಳ್ಳಿ. ಆದ್ರೆ ಸೈಲೆಂಟಾಗಿ ಕೂತ್ಕೋಬೇಕು. ಒಂದ್ ನಿಮಿಷ ನಿಲ್ಲಿಸಿ. ಅದು ಸೌಂದರ್ಯ ಮೇಡಮ್ಗೆ ನಾವಿಬ್ರು ಹಿಂಗೆ ಒಟ್ಟಿಗೆ ಬರೋದು ಇಷ್ಟ ಆಗಲ್ಲ. ಸುಮ್ಮನೆ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ನೀವು ಮೊದಲು ಹೋಗಿ, ನಾನು ಆಮೇಲೆ ಬರ್ತೀನಿ. ಒಂದು ನಿಮಿಷ. ಅದೇನು ಹೇಳಬೇಕು ಒಂದೇ ಸಲ ಹೇಳಿ ಮುಗಿಸ್ರಿ. ಇದನ್ನ ಹಿಡ್ಕೋತೀರಾ? ಏನ್ರಿ ಮಾಡ್ತಾ ಇದ್ದೀರಾ? ಅದು ನಿಮ್ಮ ಮುಖದ ಮೇಲೆ ಮಣ್ಣಿನ ಕಲೆ ಇದೆ. ಸೌಂದರ್ಯ ಮೇಡಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಲ್ವಾ?
ಏನ್ ನಡೀತಿದೆ ಇಲ್ಲಿ? ಸೌಂದರ್ಯ, ಸೌಂದರ್ಯ! ನೋಡು ರೊಮ್ಯಾನ್ಸ್ ಸೀನ್ ಹೇಗ್ ನಡೀತಿದೆ ಅಂತ. ನಮ್ ಚಿರು ಅವಳ ಜೊತೆ ಹೀಗ್ ನಡ್ಕೋತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇರು, ಮೊದ್ಲು ಅವಳು ನಮ್ಮ ಮನೆಯಿಂದ ಹೊರಗಾಕ್ತೀನಿ. ಒಂದ್ ನಿಮಿಷ ಚಿಕ್ಕತ್ತೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಅಲ್ಲಿ ಏನ್ ನಡೀತಾ ಇದೆ ಅಂತ ಒಂದ್ಸತಿ ಕರೆಕ್ಟಾಗಿ ಕಂಡ್ಬಿಟ್ಟು ನೋಡಿ. ಚಿರು ಮುಖದ ಮೇಲೆ ಏನೋ ಕಲೆ ಆಗಿದ್ರೆ ಅವಳು ಅದನ್ನ ವರ್ಸಕ್ ಹೋಗಿದ್ದಾಳಷ್ಟೇ. ಅದನ್ ಬಿಟ್ರೆ ನೀವ್ ಅನ್ಕೊಂಡಂಗೆಲ್ಲ ಏನು ನಡೀತಾ ಇಲ್ಲ. ಅಷ್ಟಕ್ಕೂ ನಮ್ಮ ಚಿರುಗೆ ಅವಳು ನೆರಳು ಕಂಡ್ರೂ ಆಗೋದಿಲ್ಲ ಅಂತದ್ರಲ್ಲಿ ಅವನು ಅವಳ ಜೊತೆ ಕ್ಲೋಸ್ ಆಗಿ ಮೂವ್ ಆಗೋಕ್ಕೆ ಸಾಧ್ಯ. ಸುಮ್ಮನೆ ನೀವೇ ಏನೇನೋ ಊಹಿಸ್ಕೊಂಡು ನನ್ನ ಹತ್ರ ಬಂದು ಏನೇನೋ ಹೇಳ್ಬೇಡಿ. ನೋಡು, ಇದು ಒಳ್ಳೆ ಸಮಯ. ಅವನ್ ಕನ್ಸು ಹಾಳಾಗಿರೋದನ್ನ ಹೇಳಿ ಅವಳು ಸವಾಸ ಮಾಡಿದ್ರೆ ನಿನ್ ಜೀವನ ಹಾಳಾಗುತ್ತೆ ಅಂತ ಹೇಳ್ಬಿಡು. ಅದಕ್ಕಿನ್ನೂ ಟೈಮ್ ಕೂಡ ಬಂದಿಲ್ಲ. ಇನ್ಯಾವ ಟೈಮ್ ಬರಬೇಕು? ಅಷ್ಟಕ್ಕೂ ಅವಳ ತಲೆ ಏನ್ ನೋಡ್ತಾ ಇದೆ ಆ ದೇವ್ರಿಗೆ ಗೊತ್ತು. ಮೇಡಮ್, ಸರ್, ಮೇಡಮ್, 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 ಯಾಕೆ ಎಷ್ಟು ಜೋರ ಕೀರ್ಸ್ತಿದೀಯಾ? ಮೇಡಮ್ ಗಣೇಶ ಬಂದಿದ್ದಾನೆ. ಯಾರು? ಗೋಲ್ಡನ್ ಸ್ಟಾರ್ ಗಣೇಶ ನಮ್ಮನೆಗೆ ಯಾಕೆ ಬರ್ತಾರ ಅವರು? ಅಯ್ಯೋ ಮೇಡಮ್, ಅವರಲ್ಲ, ಚಿರಾಗ್ ಸರ್ ಗಣೇಶನ್ ತಂದಿದ್ದಾರೆ. ಓ ಹೌದಾ? ಹೋಗಿ ಆರತಿ ತಟ್ಟೆ ತಗೊಂಬಾ. ಸರಿ ಮೇಡಮ್. ವಾವ್! ನಮ್ಮನೆ ಸೂಪರ್ ಸ್ಟಾರ್ ಚಿರು ಬ್ರೋ ಇಸ್ ಕಮಿಂಗ್ ವಿತ್ ಗಣೇಶ. ಅಲ್ಲೇ ಇರು ಚಿರು, ಫಸ್ಟ್ ಗಣೇಶಂಗೆ ಆರತಿ ಮಾಡಿ ಆಮೇಲೆ ಒಳಗೆ ಕರ್ಕೋಬೇಕು. ವೆರಿ ಗುಡ್ ಚಿರು. ಅಂತೂ ಇಂತೂ ದೀಪು ಜೊತೆ ಗಣೇಶನ್ ತರೋ ಹಾಗಾಯ್ತು. ವಾವ್, ಗಣೇಶ ಸೂಪರ್ ಆಗಿದೆ ಅಲ್ವಾ ಸೌಂದರ್ಯ? ಬಲ್ಗಾಲಿಟ್ಟು ಒಳಗೆ ಬಾಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.